Hello everyone, welcome back to another vlog. ಬೇಬಿ ಕಾರ್ ಸೀಟ್ ಇದೆ ಅಲ್ಲ, ಮುಂದೆ ಕೂತ್ಕೊಳ್ತೇನೆ, ಹಿಂದೆ ಪಾಪ ಎತ್ಕೊಂಡು ಕೂತ್ಕೊಳ್ತೀನಿ. ಇವತ್ತು ಸ್ಯಾಟರ್ಡೆ, ಸೊ ನಾವು ಕಾರ್ತಿಕ್ಗೆ ಬ್ಯಾಂಕ್ ಲೀವು, ಅದಕ್ಕೆ ಸ್ವಲ್ಪ ಮನೆಗಳು ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅತ್ತೆಗೆ ಬರೋಕ್ಕಾಗಿಲ್ಲ, ಅತ್ತೆಗೆ ಬೇರೆ ಕೆಲಸ ಇತ್ತು ಅಂತ. ಸೊ ಮಾವನಿಗೆ ಕರ್ಕೊಂಡು ಹೊರಟಿದ್ದೀವಿ. ಸ್ವಲ್ಪ ಈ ದೇವಸ್ಥಾನಕ್ಕೆ ಬರೋದು, ಅಲ್ಲಿ ಹೋಗ್ತಾರೆ. ಈಗ ಅಲ್ಲಿ ಹೋಗಿ ದೂರ ಆಗುತ್ತೆ ಆನ್ ಅಂತ. ಓಕೆ. ನಂದು ಎವ್ರಿ ಮಂತ್ ಫಾಲೋ ಅಪ್ ಟ್ರೀಟ್ಮೆಂಟ್ ಇರುತ್ತೆ, ಅಪಾಯಿಂಟ್ಮೆಂಟ್ ಇರುತ್ತೆ ಡಾಕ್ಟ್ರ್ ಹತ್ರ. ನಾನು ಟ್ರೀಟ್ಮೆಂಟ್ ತೊಗೊತಿದ್ದೀನಲ್ಲ ರುಮೆಟಾಯ್ಡ್ ಆರ್ಥ್ರೈಟಿಸ್ಗೆ. ಸೊ ಅವರು ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೇಳ್ತಾರೆ ಎವ್ರಿ ಮಂತು. ಸೊ ಇವಾಗ ಇಲ್ಲಿದ್ದೀವಿ ಅಂತ ಇಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ. ಬ್ಲಡ್ ಟೆಸ್ಟಿಗೆ ಸ್ಯಾಂಪಲ್ ಕೊಟ್ಬಿಟ್ಟು ವಾಪಸ್ ನಾವು ಇದಕ್ಕೆ ಹೋಗ್ತಿದ್ದೀವಿ, ತರೀಕೆರೆಗೆ. ಒಂದಷ್ಟು ಮನೆಗಳು ನೋಡ್ಕೊಂಡು ಬರೋಣ ಅಂತ. ಸೊ ನಾವು ನೋಡಿರೋ ಮನೆಗಳನ್ನೆಲ್ಲ ನಿಮಗೆ ತೋರಿಸ್ತಿದ್ದೀನಿ. ಸೊ ನೀವು ನಮಗೆ ಸಜೆಸ್ಟ್ ಮಾಡ್ಬೋದು ಯಾವ್ದು ಚೆನ್ನಾಗಿದೆ, ನಮ್ಗೆ ಯಾವ್ದು ಸೂಟೇಬಲ್ ಅಂತ. ನಮ್ಮ ಟೇಸ್ಟ್ ನಿಮಗೆ ಹೇಗಿದ್ರೂ ಗೊತ್ತೇ ಇದೆ. ಮೊದಲಿಗೆ ನಾವು ನೋಡಿರೋ ಮನೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ಆಗೋಗಿದೆ, ಬಟ್ ಫಿನಿಶಿಂಗ್ ಎಲ್ಲ ಸ್ವಲ್ಪ ಇನ್ನೂ ಬಾಕಿ ಇದೆ, ಎಲ್ಲ ವರ್ಕ್ ನಡೀತಾ ಇದೆ. ಹೊಸ ಮನೆ ಇರೋದ್ರಲ್ಲಿ ಇದು ಸ್ವಲ್ಪ ಚೆನ್ನಾಗಿದೆ ಅನಿಸ್ತು. ಫಸ್ಟಿಗೆ ಹೋಗಿದ ತಕ್ಷಣ ನೋಡಿದ ಮನೆ, ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ವಿಂಡೋಗಿನ್ನೂ ಇದೆಲ್ಲ ಹಾಕಿಲ್ಲ ಅವರು, ಜಸ್ಟ್ ಹಾಗೆ ಓಪನ್ ಬಿಟ್ಟಿದ್ದಾರೆ. ಮನೆ ಎಲ್ಲ ಇನ್ನೂ ಕ್ಲೀನ್ ಕೂಡ ಮಾಡಿಸಿಲ್ಲ. ಸ್ವಿಚ್ ಬೋರ್ಡು, ನಲ್ಲಿಗಳು ಅದೆಲ್ಲ ಇನ್ನೂ ಏನೂ ಸೆಟ್ ಆಗಿಲ್ಲ. ಬಟ್ ಓಕೆ, ನಮ್ಮ ಲಗೇಜ್ ಸಾಮಾನು ನಮ್ಮದೆಲ್ಲನೂ ಇದರಲ್ಲಿ ಹಿಡಿಸುತ್ತೆ ಅಂತ ಅನಿಸ್ತು. ದೇವ್ರ ಗೂಡು ಕೂಡ ಸಪ್ರೇಟಾಗಿದೆ. ಇಷ್ಟು ದಿನ ನಮಗೆ ಯಾವ ಮನೇಲೂ ದೇವ್ರ ಗೂಡು ಸಪ್ರೇಟಾಗಿ ಸಿಕ್ಕಿರಲಿಲ್ಲ, ಈ ಮನೇಲಿ ಸಿಕ್ಕಿದೆ. ಇನ್ನೂ ನಾವು ಯಾವುದು ಮನೆ ಫೈನಲೈಸ್ ಮಾಡಿಲ್ಲ, ಒಂದಷ್ಟು ಮನೆ ನೋಡ್ಕೊಂಡು ಬಂದಿದ್ದೀವಿ. ಅತ್ತೆಗೂ ಕೂಡ ಎಲ್ಲ ತೋರಿಸಿ ಯಾವುದು ಶಾರ್ಟ್ ಲಿಸ್ಟ್ ಮಾಡಿ ಒಂದು ಡಿಸಿಷನಿಗೆ ಬರಬೇಕು. ನೋಡೋಣ, ಇನ್ನೂ ಸ್ವಲ್ಪ ಮನೆಗಳು ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು 2 ಬೆಡ್ರೂಮ್ ಮನೆ, ಇಲ್ಲೊಂದು ಬೆಡ್ರೂಮ್ ಇದೆ. ಯಾವುದೂ ಏನು ತೀರಾ ಸ್ಪೇಷಿಯಸ್ ಆಗಿಲ್ಲ. ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಸಿಸ್ಟಮ್ ಇದೆ, ಹಾಗೆ ಜನರಲ್ ಬಾತ್ರೂಮಲ್ಲಿ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಇದೆ. ವಾರ್ಡ್ರೋಬ್ಗಳು ಕೂಡ ಸಫಿಷಿಯೆಂಟ್ ಆಗಿದೆ. ವಾರ್ಡ್ರೋಬ್ ಒಳಗೂ ಕೂಡ ಶೆಲ್ವ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ, ಬಟ್ ಇಲ್ಲ ಕ್ಲೀನಿಂಗ್ ಮಾಡಿಲ್ಲ ಅಷ್ಟೇ. ಡಸ್ಟ್ ಎಲ್ಲ ಹಾಗೇ ಇದೆ, ವರ್ಕ್ ನಡೀತಿರುವಾಗ ಏನೇನು ಡಸ್ಟ್ ಆಗಿರುತ್ತಲ್ಲ ಅದೆಲ್ಲ ಹಂಗೆ ಇದೆ, ಕ್ಲೀನ್ ಮಾಡಿಸಿಲ್ಲ. ಕೀ ಹ್ಯಾಂಡ್ ಓವರ್ ಮಾಡುವಾಗ ಕ್ಲೀನ್ ಮಾಡಿಸಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಓವರಾಲ್ ಈ ವಿಡಿಯೋದಲ್ಲಿ ನಿಮ್ಗೊಂದು 5-6 ಮನೆ ನೋಡೋಕ್ಕೆ ಸಿಗ್ಬೋದು ಅಂತ ಅನಿಸುತ್ತೆ. ಅದಷ್ಟರಲ್ಲಿ ಯಾವುದು ಓಕೆ ಅಂತ ನಮಗೆ ಸಜೆಸ್ಟ್ ಮಾಡಿ. ಇದಕ್ಕಿರೋ ಅಟ್ಯಾಚ್ಡ್ ಬಾತ್ರೂಮ್ ಈ ರೀತಿ ಇದೆ, ಚೆನ್ನಾಗಿದೆ, ಕಾಂಪ್ಯಾಕ್ಟಾಗಿದೆ, ಚೆನ್ನಾಗಿದೆ ಎಲ್ಲನೂ. ಈಗ ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ ಮತ್ತು ಡಿಶ್ ವಾಷರ್ ಕೂಡ ಇರೋದ್ರಿಂದ ಅದಕ್ಕೆಲ್ಲನೂ ವಾಟರ್ ಇನ್ಲೆಟ್ ಔಟ್ಲೆಟ್ ಎಲ್ಲ ವ್ಯವಸ್ಥೆ ಇರೋ ಥರ ಮನೆ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪರ್ಟಿಕ್ಯುಲರಾಗಿ ಅದೆಲ್ಲ ಇಡೋದಕ್ಕೆ ಜಾಗ, ಅದಕ್ಕೆ ಸ್ವಿಚ್ ಪಾಯಿಂಟು, ಅದಕ್ಕೆ ವಾಟರ್ ಪಾಯಿಂಟು ಎಲ್ಲ ನೋಡ್ತಾ ಇದ್ದೀವಿ. ಸಾಮಾನು ತೊಗೊಳ್ಳುವಾಗ ಇಷ್ಟೆಲ್ಲ ಯೋಚನೆ ಮಾಡಿರಲ್ಲ. ನಾವಿರೋ ಮನೆಗೆ ಅದು ಇಡೋಕ್ಕೆ ಜಾಗ ಇದೆ ನೋಡ್ಕೊಂಡಿರ್ತೀವಿ, ಬಟ್ ನೆಕ್ಸ್ಟ್ ಮನೆಗಳು ಈ ಥರ ಟ್ರಾನ್ಸ್ಫರ್ ಆದಾಗ ಚೇಂಜ್ ಮಾಡಿದಾಗೆಲ್ಲ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ ನೋಡಿ. ಕನ್ವೀನಿಯನ್ಸಿಗೋಸ್ಕರ ತೊಗೊಂಡ್ಮೇಲೆ ಇದೆಲ್ಲನೂ ಮಾಡಬೇಕಾಗುತ್ತೆ. ಇಲ್ಲಿರೋದು ಜನರಲ್ ಬಾತ್ರೂಮು. ಇಲ್ಲೂ ಕೂಡ ನೋಡಿ, ಇನ್ನೂ ಟ್ಯಾಪ್ ಏನು ಫಿಕ್ಸ್ ಮಾಡಿಲ್ಲ. ನಾವು ಇಷ್ಟು ದಿನ ಯಾವುದೇ ಮನೆಗೆ ಹೋದರೂ ಹೊಸ ಮನೆಗೆ ಹೋಗಿದ್ದೀವಿ. ಲಕ್ಕಿಲಿ, ಫಾರ್ಚುನೇಟ್ಲಿ ನಮಗೆ ಹೊಸ ಮನೆಗಳೇ ಸಿಕ್ಕಿದೆ. ಸೊ ಈ ಸಲನೂ ಹೊಸ ಮನೆ, ನೀಟಾಗಿರೋ ಮನೆಯೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಲ್ವೇಸ್ ವಿ ಹೋಪ್ ಫಾರ್ ದ ಬೆಸ್ಟ್. ಇದು 2nd ಬೆಡ್ರೂಮು. ಇದು ಕೂಡ ಸಫಿಷಿಯೆಂಟ್ ಆಗಿದೆ, ಸ್ಪೇಸ್ ಎಲ್ಲ. ವಾರ್ಡ್ರೋಬ್ಸ್ ಕೂಡ ಅಷ್ಟೇ, ಬಟ್ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಲಾಫ್ಟ್ಗಳಿದಾವೆ. ಈ ರೂಮಲ್ಲೇ ಚೆನ್ನಾಗಿ ಗಾಳಿ ಬೆಳಕು ಬರೋದು. ನಾವು ಮನೆ ನೋಡೋಕೆ ಹೋಗುವಾಗಲೂ ಕೂಡ ಮಳೆನೇ ನಿಂತಿಲ್ಲ, ಎಲ್ಲ ಕಡೆ ಮಳೆ ಜೋರಾಗಿ ಬರ್ತಾನೆ ಇದೆ. ಮಾವಂಗೆ ಈಗ ತೋರಿಸ್ಬೇಕು. ಚರಿತ್ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ಟರ್ನ್ ಬೈ ಟರ್ನ್ ಬರ್ತಿದ್ದೀವಿ. ಯಾರಾದರೂ ಒಬ್ರು ಚರಿತ್ ಜೊತೆ ಕಾರಲ್ಲಿ ಇರಬೇಕಲ್ಲ, ಅದಕ್ಕೆ ಕಾರ್ತಿಕ್ ಹೋಗಿ ಮಾವನ್ ಕಳಿಸ್ತಿದ್ದಾರೆ. ಶೆಲ್ವ್ಸು ಕೂಡ ಅಷ್ಟೇ ಕಿಚನಲ್ಲಿ ಸಫಿಷಿಯೆಂಟ್ ಆಗಿದೆ, ನೋಡ್ತಿರ್ಬೋದು ನೀವು. ಮೇಲೆ ಕ್ರಾಕರಿ ಯೂನಿಟ್ ಕೂಡ ಇದೆ, ಕೆಳಗಡೆ ಎಲ್ಲದಕ್ಕೂ ಡ್ರಾರ್ಸ್ ಕೂಡ ಕೊಟ್ಟಿದ್ದಾರೆ. ಕಿಚನ್ ಈ ಕೌಂಟರ್ ಟಾಪ್ ಕೂಡ ಸಫಿಷಿಯೆಂಟ್ ಸ್ಪೇಸ್ ಇದೆ ಇಲ್ಲೂ. ಬಟ್ ಫಿನಿಷ್ ಆಗೋಕ್ಕೆ ಎಲ್ಲ ತುಂಬ ಟೈಮ್ ಆಗುತ್ತೋ ಏನೋ ಗೊತ್ತಿಲ್ಲ. ನಮಗೆ ಅರ್ಜೆಂಟಾಗಿ ಶಿಫ್ಟ್ ಆಗಬೇಕಾಗಿದೆ. ಸೊ ಇವರು ಎಷ್ಟು ದಿನ ತೊಗೋತಾರೋ ಫಿನಿಷ್ ಮಾಡಿ ಕೊಡೋಕ್ಕೆ.
ಹಾಗೆಯೇ ಬಾಡಿಗೆ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ. ಎಲ್ಲ ನೋಡಿ ಫೈನಲ್ ಆದಮೇಲೆ ಡೆಫಿನೆಟ್ಲಿ ಫಸ್ಟ್ ನಿಮಗೆ ಹೇಳೋದು ಯಾವ ಮನೆ ಸೆಲೆಕ್ಷನ್ ಆಯಿತು ಅಂತ. ಹಾಗೆ ಮತ್ತೆ ನಾವು ಎವ್ರಿ ಟೈಮ್ ಹಾಗೆ ಹಾಲು ಉಗಿಸಿ ಹೊಸ ಮನೆಗೆ ಹೋಗಿ ಎಲ್ಲ ಸಾಮಾನು ಜೋಡಿಸ್ಕೊಳ್ಳೋದು ಎವ್ರಿ ಟೈಮ್ ಇಟ್ಸ್ ಅನ್ ಎಕ್ಸೈಟಿಂಗ್ ಥಿಂಗ್. ಈಗ ಮಾವ ಬಂದು ಮನೆಯೆಲ್ಲ ನೋಡಿದ್ರು. ಟೆರೆಸಲ್ಲಿ ಬಟ್ಟೆ ಒಣಗಾಕೋ ವ್ಯವಸ್ಥೆ ಎಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ಏನು ರೂಮ್ ಮಾಡಿದಾರಲ್ಲ. ಮನೆಯಿಂದ ಬರುವಾಗ 1 hour ಜರ್ನಿ ನಮಗೆ ತರೀಕೆರೆವರೆಗೂ. ಹಾಗೆಯೇ ಒಂದು ಮನೆಯಿಂದ ಇನ್ನೊಂದು ಮನೆಗೂ ಹುಡ್ಕೊಂಡು ಹೋಗೋಕು ಕಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡುವಾಗ ಸಾಂಗ್ಸ್ ಬದಲು ನಾವು ಕುಕು FM ಅಲ್ಲಿ ಯಾವುದಾದ್ರೂ ಆಡಿಯೋ ಬುಕ್ ಪ್ಲೇ ಮಾಡಿಕೊಂಡು ಅದನ್ನು ಕೇಳ್ಕೊಂಡು ಹೋಗ್ತೀವಿ. ನಾನು ಒಬ್ಬಳೇ ಇದ್ದಾಗ ನನ್ನ ಟೇಸ್ಟಿಗೆ ಯಾವ ರೀತಿ ಬುಕ್ ಇಷ್ಟನೋ ಆ ರೀತಿ ಕೇಳ್ತಿರ್ತೀನಿ. ಲಾಸ್ಟ್ ಟೈಮ್ ನಾನು ಹೇಳ್ದಾಗೆ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಓದಿ ಮುಗಿಸಿದ್ದಾಯಿತು. ಈಗ ಓದ್ತಿರೋದು ಶ್ರೀ ಚಾಣಕ್ಯ ನೀತಿಶಾಸ್ತ್ರ, ಚಾಣಕ್ಯ ಪಂಡಿತ್ ಅವರ ರಾಜಕೀಯ ನೀತಿ. ಈ ಚಾಣಕ್ಯ ನೀತಿಶಾಸ್ತ್ರ ಬುಕ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೆಲ್ಲ ಇಂಟ್ರೆಸ್ಟ್ ಇರೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಬಹಳಷ್ಟು ಜನಕ್ಕೆ ಇದೇ ರೀತಿ ಹೊಸ ಹೊಸ ಬುಕ್ಸ್ ಓದಬೇಕು, ಡಿಫ್ರೆಂಟ್ ಆಗಿರೋ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ಅವ್ರಿಗೆ ಟೈಮ್ ಇರೋದಿಲ್ಲ, ಹಾಗೆ ಆಕ್ಸೆಸಿಬಿಲಿಟಿ ಕೂಡ ಇರೋದಿಲ್ಲ. ಅಂಥವ್ರಿಗೆ ಕುಕು FM ಹೇಳಿ ಮಾಡಿಸ್ದಾಗಿದೆ. ಇದರಲ್ಲಿ ಯಾವುದೇ ಬುಕ್ನ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕೇಳಬೇಕೋ ಆ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು. 5000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ಇದನ್ನು ನೀವು ಮನೆ ಕೆಲಸ ಮಾಡ್ತಾ ಏನಾದರೂ ತರಕಾರಿ ಕಟಿಂಗ್ ಮಾಡ್ತಾ ಟ್ರಾವೆಲ್ ಮಾಡುವಾಗ ಎಲ್ಲ ಕೇಳೋದ್ರಿಂದ ಕೆಲಸಗಳು ಆಗ್ತಾ ಇರುತ್ತೆ. ಹಾಗೆ ಕೇಳಿಸ್ಕೊಂಡು ನಾವು ಇನ್ಫಾರ್ಮೇಷನ್ ತಿಳ್ಕೊಳಂಗೆ ಆಗ್ತಾ ಇರುತ್ತೆ, ಬೋರ್ ಆಗೋದಿಲ್ಲ. ಇದು ಪ್ಲೇಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲಿ 4.5 ಸ್ಟಾರ್ ರೇಟಿಂಗ್ ಇದೆ ಇದಕ್ಕೆ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಆ್ಯಕ್ಚುಲಿ 399 rupees per year. ಬಟ್ ನಮ್ಮ ಫ್ಯಾಮಿಲಿಯ ಮೆಂಬರ್ ಆಗಿರೋದಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ಏನಿದೆ BBK50 ಅಂತ, ಇದನ್ನು ಯೂಸ್ ಮಾಡಿದ್ರೆ ನಿಮಗೆ 50% ಆಫ್ ಸಿಗುತ್ತೆ. 199 rupees per year. ಎಷ್ಟು ಕಡಿಮೆ ಅಂದರೆ ದಿನಕ್ಕೆ 55 ಪೈಸೆ ಅಷ್ಟೇ. ಫಸ್ಟ್ 250 ಯೂಸರ್ಸ್ಗೆ ಈ ಆಫರ್ ಸಿಗುತ್ತೆ. ಚಂದ್ರಗುಪ್ತ ಮೌರ್ಯನ ವ್ಯಕ್ತಿಯಲ್ಲಿ ಒಬ್ಬ ಅರ್ಹ ನಾಯಕನನ್ನು ಹುಡುಕಿದರು ಮತ್ತು ಕಂಡು ಹಿಡಿದರು. ಕೇವಲ ದಾಸಿ ಪುತ್ರನಾಗಿದ್ದರು, ಅಂದರೆ ಮಗಧ ರಾಜ ನಂದನ ಸೇವಕಿಯ ಮಗನಾಗಿದ್ದರು. ಚಂದ್ರಗುಪ್ತನು ಹೆಚ್ಚು ಬುದ್ಧಿವಂತ. ನೋಡಿದ್ರಲ್ಲ ಎಷ್ಟು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗೋ ರೀತಿ ಓದ್ತಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು. ನಾವು ಈಗ ಲಂಚ್ ಮಾಡೋಕ್ಕೆ ಅಂತ ಇಲ್ಲಿ ಅರಮನೆಗೆ ಬಂದಿದ್ದೀವಿ. ತರೀಕೆರೆಯಲ್ಲಿರೋ ಅರಮನೆ ಬಹಳಷ್ಟು ಚೆನ್ನಾಗಿ ಹೋಗಿರ್ತೀರ. ಇಲ್ಲಿ ಪ್ಯೂರ್ ವೆಜ್ ಹೋಟೆಲು. ಬೇಡ ಬೇಡ. ಎಷ್ಟೋ ದಿನ ಆದಮೇಲೆ ಹೋಟೆಲಿಗೆ ಬಂದಾಗ ಅನಿಸ್ತಾ ಇದೆ, ಅತ್ತೆ ಮಾಡೋ ಅಡುಗೆ ತಿಂತಾ ಇದ್ರೆ ಹೋಟೆಲ್ ನೆನಪೇ ಆಗೋದಿಲ್ಲ. ಇಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿ ಮನೆ ಹುಡುಕಿ ಹೋಗಬೇಕು ಅಂತ ಬಂದಿದ್ದರಿಂದ ಬೆಳಗ್ಗಿಂದ ಸಂಜೆವರೆಗೂ ಇವತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಚರಿತ್ರೆಗೆ ಮೊಸರನ್ನ ತರಿಸಿದ್ದೀವಿ. ಈಗ ನಾವು ಊಟ ಮಾಡಿಕೊಂಡು ಇನ್ನೊಂದಷ್ಟು ಮನೆಗಳನ್ನ ನೋಡೋಕೆ ಹೋಗ್ತಿದ್ದೀವಿ. ಈ ಮನೆಗಳೆಲ್ಲನೂ ಕ್ವಿಕ್ಕಾಗಿ ತೋರಿಸ್ತೀನಿ, ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು. ಕೆಲವೊಂದು 1 bedroom ಮನೆ ಇದೆ, ಕೆಲವೊಂದು 2 bedroom ಮನೆ ಇದೆ. ಬನ್ನಿ ನೋಡೋಣ. ಅತ್ತೆಯವ್ರಿಗೆ ತೋರ್ಸೋಕ್ಕೆ ವಿಡಿಯೋ ತಗೊತೀನಿ. ಇದು ಆ್ಯಕ್ಚುಲಿ 1 bedroom ಮನೆ. ಬಟ್ ಓನರ್ ಹತ್ರ ಮಾತಾಡಿದಾಗ ನಮಗೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಡೈನಿಂಗ್ ಹಾಲ್ ಥರ ಇದೆ, ಅಲ್ಲೂ ಕೂಡ ನೀವು ಬೆಡ್ರೂಮ್ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಈ ಸೈಡು ಕೂಡ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ. ಸೊ 1 bedroom ಥರ ಕಂಜೆಸ್ಟೆಡ್ ಇಲ್ಲ ಇದು. ನಿಮ್ಮ ತುಂಬ ಸಾಮಾನಿದ್ರೆ ಎಲ್ಲ ಇಟ್ಕೋಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಂಡು ಹೋಗೋಣ, 1 BHK ಇದ್ದರೂ ಪರವಾಗಿಲ್ಲ ಅಂತ ಬಂದಿದ್ವಿ. ಬಟ್ ರೂಮ್ಸ್ ಎಲ್ಲ ತುಂಬ ಚಿಕ್ಕದು ಅಂತ ಅನಿಸ್ತು ನಮಗೆ. ಕಾಟ್ ಎಲ್ಲ ದೊಡ್ಡ ದೊಡ್ಡ ಕಾಟ್ಗಳು ಇಟ್ಬಿಟ್ರೆ ಓಡಾಡೋಕ್ಕೆ ಜಾಗ ಎಲ್ಲ ಥರ ಇದೆ. ಅದೊಂದು ಕನ್ಸರ್ನ್ ಇತ್ತು. ಸೊ ಹೇಗನೇ ಇರಲಿ ನೋಡೋಣ ಅಂತ ಬಂದಿದ್ವಿ. ಪರವಾಗಿಲ್ಲ ಅಂತ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಹಾಗೆಯೇ ಸಿಂಗಲ್ ಬಾತ್ರೂಮ್ ಇದೆ ಇಲ್ಲಿ, ವೆಸ್ಟರ್ನ್ ಟಾಯ್ಲೆಟ್ ಇದೆ, ಅದರಲ್ಲೇನೂ ತೊಂದರೆ ಇಲ್ಲ. ಕಿಚನ್ ಕೂಡ ಚೆನ್ನಾಗಿದೆ. ಬೇರೆ ಆ ಸ್ಪೇಸ್ ಏನಿದೆ ಎಕ್ಸ್ಟ್ರಾ ಸ್ಪೇಸು, ಅದರಲ್ಲಿ ಕಾಟ್ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ. ಅಲ್ಲಿ ಕಾಟ್ ಇಟ್ಬಿಟ್ರೆ ಕಿಚನ್ಗೆ ಹೋಗೋಕ್ಕೂ ಇಕ್ಕಟ್ಟು, ಈ ಕಡೆ ದೇವ್ರ ಗುಡಿಗೆ ಹೋಗೋಕ್ಕೂ ಇಕ್ಕಟ್ಟು, ಈ ರೀತಿ ಆಗೋಗುತ್ತೆ ಅಂತ ಅನಿಸ್ತು. ಸೊ ಇದನ್ನು ಡ್ರಾಪ್ ಆಗೋ ಚಾನ್ಸಸ್ ಇದೆ ಅಂತ ಅನಿಸುತ್ತೆ ಈ ಮನೆ. ಮಧ್ಯದಲ್ಲಿ ನಾವು ಫ್ರೆಶ್ ಆಗಿರೋ ತರಕಾರಿಗಳು ಸ್ಟಾಲ್ಸ್ ಥರ ಇತ್ತು. ಇಲ್ಲಿ ನೋಡಿ ಮನೆಗೆ ತರಕಾರಿ ತೊಗೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಹೂವುಗಳು, ತರಕಾರಿಗಳು, ಹಣ್ಣುಗಳು ತುಂಬ ಫ್ರೆಶ್ ಆಗಿಟ್ಟಿರ್ತಾರೆ. ಎನಿ ಟೈಮ್ ಸಿಗುತ್ತೆ. ನಮಗೆ ಈ ವಿಷಯದಲ್ಲಿ ಏನೂ ತೊಂದರೆ ಆಗಲ್ಲ ಈ ಊರಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಈಗ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನೊಂದು ಮನೆ ಓನರಿಗೆ ಕಾಲ್ ಮಾಡಿದ್ವಿ, ಬರ್ತಿದ್ದೀವಿ ಅಂತ, ಅಲ್ಲಿ ಹೋಗಿದ್ದೀವಿ. ಈ ಮನೆ ನಮಗೆ ಅಷ್ಟಿಷ್ಟ ಆಗಲಿಲ್ಲ, ತುಂಬ ಕಂಜೆಸ್ಟೆಡ್ ಅಂತ ಅನಿಸ್ತು.
ನೀವು ನೋಡ್ತಿರೋ ಹಾಗೆ ಹೋಗಿದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಬಾತ್ರೂಮ್ ಮಾಡಿದ್ದಾರೆ. ರಿನೋವೇಟ್ ಮಾಡ್ದಂಗೆ ಇತ್ತು, ಸ್ವಲ್ಪ ವರ್ಕ್ ನಡೆದಿರೋ ಥರ ಇತ್ತು. ಹಾಗೆ ಹಾಲ್ ಈ ಕಡೆ ಇದೆ. ಬೆಳಕು ಎಲ್ಲ ಓಕೆ ಅಂತ ಅನಿಸ್ತು. ಸ್ವಲ್ಪ ಈ ಕಡೆ ಎಲ್ಲ ನೋಡಿದ್ರೆ ಹಳೆ ಮನೆ ಥರ ಅನಿಸ್ತಾ ಇದೆ. ಹಾಗೆ ಕಿಟಕಿ ಮೇಲೆ ಇರೋ ರಾಡು ಪಕ್ಕದಲ್ಲಿದೆ. ಏನೇನೋ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು, ಏನೋ ವಿಚಿತ್ರ ಅಂತ ಅನಿಸ್ತು. ದೇವ್ರ ಗುಡಿಗೆ ರೀತಿ ಒಂದು ಗ್ರಾನೈಟಿಂದ ಒಂದು ಬಾಕ್ಸ್ ಟೈಪ್ ಮಾಡಿದ್ದಾರೆ. ಕಾರ್ತಿಕ್ಕಿಗೂ ಏನು ಅಷ್ಟು ಇಷ್ಟ ಆಗಲಿಲ್ಲ ಇದು. ಏನೋ ಮಾಡಿದ್ದಾರೆ ಅನಿಸ್ತಾ ಇಷ್ಟಾಗಿದೆ. ಹೊರಗಡೆನೋ ಒಂಥರ ಟೆರೆಸ್ ಏರಿಯಾ ಇರೋದ್ರಿಂದ ಚರಿತ್ರೆಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ಈ ಕಡೆ ಒಂದು ಡೋರ್ ಇದೆ, ಅಲ್ಲಿ ಮನೆ ಇದೆಯೋ ಏನೋ ಗೊತ್ತಾಗಲಿಲ್ಲ. ಆಮೇಲೆ ಕ್ಲೀನ್ ಕೂಡ ಎಲ್ಲ ಮರಳಿದೆ. ಏನೋ ಅಷ್ಟು ಇದು ಮನಸ್ಸಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಈಗ ನಾವು ನೋಡೋಕೆ ಬಂದಿರೋ ಮನೆ ಮಾವಂಗೆ ತುಂಬ ಇಷ್ಟ ಆಗಿದೆ. ಸೇಫ್ಟಿ ವೈಸ್ ಆಗಿರ್ಬೋದು, ಹಾಗೆ ಒಳಗಡೆ ಸ್ಪೇಷಿಯಸ್ ಆಗಿದೆ. ಕೆಳಗಡೆ ಏನಂತಾರೆ ಇದಕ್ಕೆ ಮೊಸೈಕ್ ಟೈಲ್ಸ್ ಹಾಕಿದ್ದಾರೆ. ಒಳ್ಳೆ ಆ್ಯಂಟಿಕ್ ಲುಕ್ ಇದೆ ಈ ಮನೆಗೆ. ಸ್ವಲ್ಪ ಹಳೆ ಮನೆಯೇ, ಬಟ್ ಎಲ್ಲನೂ ನೀಟಾಗಿದೆ. ಡೈನಿಂಗ್ ಹಾಲ್ ಕೂಡ ಸಪ್ರೇಟ್ ಆಗಿದೆ. ರೂಮ್ಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ವಾರ್ಡ್ರೋಬ್ಸ್ ಇದೆ, ಶೋಕೇಸ್ ಇದೆ, ಟಿ ವಿ ಸ್ಟ್ಯಾಂಡ್ ಇದೆ, ದೇವ್ರ ಗೂಡ್ ಸಪ್ರೇಟ್ ಆಗಿದೆ. ಬಟ್ ಇದು ತುಂಬಾ ದೊಡ್ಡದಾಯಿತು ಅನಿಸ್ತು. ಇಷ್ಟು ದೊಡ್ಡ ಮನೆ ಬೇಕಾ ನಮ್ಮ 3 ಜನಕ್ಕೆ ಅಂತ ಅನಿಸ್ತು. ಸ್ವಲ್ಪ ಹಳೆ ಮನೆ ಆದ್ದರಿಂದ ನನಗೂ ಕಾರ್ತಿಕ್ಗೂ ಸ್ವಲ್ಪ ಹೊಸ ಮನೆ ಜಾಸ್ತಿ ಇಷ್ಟ ಆಗುತ್ತೆ. ಈ ಮನೆ ತೀರಾ ಹಳೇದಿಲ್ಲ, ಬಟ್ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋಕ್ಕೂ ಕೂಡ ತೊಂದರೆ. ಅದೆಲ್ಲ ನೋಡ್ಕೋಬೇಕಲ್ವ ನಾವು. ಬಟ್ ಏನಂದರೆ 2 ಬೆಡ್ರೂಮ್ ನೋಡ್ತಿರ್ಬೋದು ನೀವು, ಸ್ಪೇಷಿಯಸ್ ಆಗಿದೆ. ಇಲ್ಲೊಂದು ಬೀರು ಇಟ್ಟಿದ್ರು, ಅದು ಎಕ್ಸ್ಟ್ರಾ ಅಂತ ಇಲ್ಲಿ ತಂದಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಡ್ರೆಸ್ಸಿಂಗ್ ಮಿರರ್ ಕೂಡ ಇದಕ್ಕೆ ವಾರ್ಡ್ರೋಬ್ಗೆ ಅಟ್ಯಾಚ್ ಆಗಿದೆ. ಮನೆ ಹಳೇದಾದರೂ ವಾರ್ಡ್ರೋಬ್ಸ್ ಅಟ್ಯಾಚ್ಡ್ ಆಗಿರೋದು, ಹಾಗೆಯೇ ಕಿಚನಲ್ಲೂ ಕೂಡ ಎಲ್ಲ ಮಾಡರ್ನ್ ಆಗಿ ಇರೋ ಕಿಚನ್, ಇಟಾಲಿಯನ್ ಕಿಚನ್ ಎಲ್ಲ, ಮಾಡ್ಯುಲರ್ ಕಿಚನ್ ಎಲ್ಲ ಮಾಡಿಸಿದ್ದಾರೆ. ಆ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ನೋಡೋಣ, ಇದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತು ಈ ಮನೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದ್ರದ್ದು ಒಂದು ವಾಶ್ರೂಮು ಮನೆ ಒಳಗಿದೆ. ಹಿಂದ್ಗಡೆ ಯುಟಿಲಿಟಿ ಏರಿಯಾದಲ್ಲಿ ಇನ್ನೊಂದು ವಾಶ್ರೂಮ್ ಇದೆ. ಆಮೇಲೆ ಕಿಚನಲ್ಲಿ ಸಿಂಕು ಕೂಡ ತುಂಬ ಚಿಕ್ಕದು ಅನಿಸ್ತು. ಹಿಂದೆ ಯುಟಿಲಿಟಿ ಏರಿಯಾದಲ್ಲಿ ವಾಷಿಂಗ್ ಮಿಷಿನ್, ಡಿಶ್ ವಾಷರ್ ಇಡೋದಕ್ಕೆ ಜಾಗ ಇದೆ, ಬಟ್ ಪವರ್ ಇನ್ಲೆಟ್ ಔಟ್ಲೆಟು ಒಂದೇ ಇದೆ, ವಾಟರ್ ಇನ್ಲೆಟ್ ಔಟ್ಲೆಟು ಒಂದೇ ಇದೆ. ವೆಂಟಿಲೇಷನ್ನು ಅದೆಲ್ಲ ಓಕೆ. ಸ್ವಲ್ಪ ಬೆಳಕು ಕಡಿಮೆ ಅನಿಸ್ತು ನನಗೆ, ಸ್ವಲ್ಪ ಕತ್ಲು ರೂಮೆಲ್ಲನೂ. ಹಾಲ್, ಡೈನಿಂಗ್ ಹಾಲಿಗೆ ಚೆನ್ನಾಗಿ ಬೆಳಕಿದೆ, ಬಟ್ ಬೆಡ್ರೂಮ್ಸಿಗೆ ಅಷ್ಟೊಂದು ಬೆಳಕಿಲ್ಲ. ಕಾಂಪೌಂಡಲ್ಲಿ ಕಾರ್ ನಿಲ್ಸೋಕ್ಕೆ ಚೆನ್ನಾಗಿದೆ, ಹಾಗೆ ವಾಟರ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಮನೆ ಒಳಗೂ ಕಾರ್ ನಿಲ್ಸ್ಕೋಬೋದು, ಬೇಕಂದರೆ ಹೊರಗೂ ನಿಲ್ಸ್ಕೋಬೋದು. ಈಗ ಆಲ್ರೆಡಿ ಇನ್ನೊಂದು ಮನೆಗೆ ಬಂದಿದ್ದೀವಿ. ಈ ಮನೆ ನಂಗೆ ಫ್ಲೋರಿಂಗು ಮತ್ತು ವಾಲ್ ತುಂಬ ಇಷ್ಟ ಆಯಿತು. ಲೈಟ್ ಕಲರಲ್ಲಿ ಮಾಡಿದ್ದಾರೆ. ಹೊಸ ಮನೆ, ಮೊದಲಿಗೆ ನಾವೇ ಬರೋದು ಬಂದರೆ. ಹಾಗೆ ಇದಕ್ಕೆ ಅಟ್ಯಾಚ್ಡ್ ವಾರ್ಡ್ರೋಬ್ಸ್ ಮಾಡಿಸಿಲ್ಲ. 2 ರೂಮ್ಗೂ ಈ ರೀತಿ ಒಂದು ಡಿಟ್ಯಾಚಬಲ್ ವುಡನ್ ಕಬೋರ್ಡ್ ಥರ ಇಟ್ಟಿದ್ದಾರೆ. ಕಿಚನ್ ಕೂಡ ಚಿಕ್ಕದಾಗಿದೆ, ಶೆಲ್ಫ್ಸ್ ಎಲ್ಲ ಕಡಿಮೆ ಇದೆ. ನಮ್ಮ ಮನೇಲಿರೋ ಸಾಮಾನು ನೀವು ನೋಡೇ ಇದ್ದೀರಾ, ಅಷ್ಟೊಂದು ಸಾಮಾನು ಇಷ್ಟು ಸಣ್ಣ ಕಿಚನಲ್ಲಿ ಇಡಿಸೋದು ಡೌಟು. ನಮ್ಮ ಮನೆಯಲ್ಲಿರೋ ಬಟ್ಟೆಗಳು ಕೂಡ ಈ 2 ಚಿಕ್ಕ ವಾರ್ಡ್ರೋಬಲ್ಲಿ ಇಡಿಸೋದು ಡೌಟು. ಯುಟಿಲಿಟಿ ಏರಿಯಾ ಹಾಗೆಯೇ ಮೇನ್ ಇದರಲ್ಲಿ ಡಿಸಡ್ವಾಂಟೇಜ್ ಏನು ಅಂತಂದರೆ, ಬಾತ್ರೂಮ್ ಚೆನ್ನಾಗಿದೆ, ಬಟ್ ಟಾಯ್ಲೆಟು ಇಂಡಿಯನ್ ಟಾಯ್ಲೆಟ್ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ದೀವಿ, ಪೇರೆಂಟ್ಸ್ ಎಲ್ಲ ಬಂದರೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗೋದಿಲ್ಲ, ಅವಾಗೆಲ್ಲ ತೊಂದರೆ ಆಗ್ಬೋದು. ನನಗೂ ಕೂಡ ರುಮಟಾಯ್ಡ್ ಆರ್ಥ್ರೈಟಿಸ್ ಇರೋದ್ರಿಂದ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. 2 ಬಾತ್ರೂಮ್ ಇದ್ದರೆ, ಒಂದರಲ್ಲಿ ಇಂಡಿಯನ್ನು, ಒಂದರಲ್ಲಿ ವೆಸ್ಟರ್ನ್ ಇದ್ದರೆ ಅದು ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇರೋದು ಒಂದೇ ಬಾತ್ರೂಮು, ಅದೂ ಇಂಡಿಯನ್ ಅಂತ ಅಂದರೆ ಗೆಸ್ಟ್ಸಿಗೆಲ್ಲ ಬಂದಾಗ ಕೇಳ್ತಾರೆ ವೆಸ್ಟರ್ನ್ ಟಾಯ್ಲೆಟ್ ಇಲ್ವಾ ಅಂತ, ಆವಾಗ ತೊಂದರೆ ಆಗ್ಬೋದು. ನೋಡ್ತಿರ್ಬೋದು 2 ರೂಮ್ ಕೂಡ ಅಷ್ಟೇ ಚಿಕ್ಕದಾಗೇ ಇದೆ. ನೋಡೋಣ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದೇ ಒಂದು ಮನೆ ತೋರಿಸೋದಿದೆ, ಅದಾದಮೇಲೆ ಮುಗ್ದೋಯ್ತು. ಕೊನೆ ಮನೆ ನಾವು ಎಲ್ಲ ನೋಡಿದ್ರಲ್ಲೆಲ್ಲ ಇದೆ ಚಿಕ್ಕ ಮನೆ ಅಂತ ಅನಿಸುತ್ತೆ.
2 ಬೆಡ್ರೂಮ್ ಇದ್ರೂ ಕೂಡ 2 ಚಿಕ್ಕ ಚಿಕ್ಕ ಬೆಡ್ರೂಮು. ದೇವ್ರ ಗೂಡು ಸಪ್ರೇಟ್ ಆಗಿದೆ, ಬಟ್ ನಮ್ಮ ಕಾಟ್ ಅಂತೂ ಹಿಡ್ಸೋಕೆ ಸಾಧ್ಯನೇ ಇಲ್ಲ ಇಷ್ಟು ಚಿಕ್ಕ ರೂಮ್ಗಳಲ್ಲಿ. ಬಾತ್ರೂಮ್ ಕೂಡ ಇಂಡಿಯನ್ ಇದೆ, ಎಲ್ಲ ರೀತಿಯಿಂದನೂ ಡಿಸಡ್ವಾಂಟೇಜೆ. ಕಬೋರ್ಡ್ ಕೂಡ ಚಿಕ್ಕದಾಗಿದೆ, ಲಾಫ್ಟ್ ಸ್ಪೇಸ್ ಕೂಡ ಕಡಿಮೆ ಇದೆ. ಕಿಚನಲ್ಲಿ ಮಾಡ್ಯುಲರ್ ಕಿಚನ್ ಇಲ್ಲ, ಶೆಲ್ಫ್ಸ್ ಕೂಡ ಕಡಿಮೆ, ನಮ್ಮ ಸಾಮಾನು ಇಡಿಸೋದೇ ಇಲ್ಲ. ಸೊ ಈ ಮನೆ ಆಲ್ಮೋಸ್ಟ್ ರಿಜೆಕ್ಟ್ ಆದಂಗೆ ಲೆಕ್ಕ. ಎಷ್ಟು ಜನ ನಮ್ಮ ವ್ಯೂವರ್ಸು ಸಜೆಸ್ಟ್ ಮಾಡಿದ್ದೀರಾ ಯಾವ್ಯಾವ ಏರಿಯಾದಲ್ಲಿ ನೋಡಬೇಕು ಅಂತ, ಹಾಗೆ ಕೆಲವು ಕಾಂಟ್ಯಾಕ್ಟ್ಸ್ ಕೂಡ ಕೊಟ್ಟಿದ್ದೀರಾ ನಮಗೆ, ಅದರಿಂದ ತುಂಬ ಹೆಲ್ಪ್ ಆಯಿತು. ಸೊ ಇಷ್ಟು ಮನೆಗಳು ನೋಡಿದ್ರಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ದಾರಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಯಾವ ಮನೆ ಇಷ್ಟ ಆಯಿತು ಯಾರಿಗೆ ಅಂತ. ನನಗೂ ಕಾರ್ತಿಗೂ ಫಸ್ಟ್ ನೋಡಿದ ಮನೆ ಇಷ್ಟ ಆಗಿದೆ. ಮಾವಂಗೆ ಡೈನಿಂಗ್ ಹಾಲ್ ದೊಡ್ಡ ಮನೆ ಇದೆಯಲ್ಲ, ಮೊಸೈಕ್ ಟೈಲ್ಸ್, ಆ ಮನೆ ಇಷ್ಟ ಆಗಿದೆ. ಅತ್ತೆಗೂ ಎಲ್ಲ ತೋರಿಸಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆನ್ ದ ವೇ ಭದ್ರಾವತಿಯಲ್ಲಿ ಸ್ವಾತಿ ಕೂಡ ಪಿಕ್ ಮಾಡ್ಕೊಂಡಿದ್ದೀವಿ. ಸಂದೀಪ್ ಕೂಡ ನಮ್ಮ ಜೊತೆ ಬರ್ತಿದ್ದಾರೆ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅವ್ರ ಜೊತೆಗೆ ನಾವು ಹೇಗೆ ವೀಕೆಂಡ್ ಕಳೆದ್ವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.